ಓಂ ನಮಃ ಶಿವಾಯ. ಸಮಸ್ತ ಭಕ್ತ ಜನರಿಗೂ ಈ ದಿನದ ಶುಭಾಶಯಗಳು. ಇಂದು ನಾವು ಕುಂಭರಾಶಿಯ ಜಾತಕದ ವಿಶೇಷ ವಿಶ್ಲೇಷಣೆಗಳ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಮಾರ್ಚ್ ತಿಂಗಳಿನ 13, 14, 15 ಮತ್ತು 16ನೇ ದಿನಾಂಕಗಳಂದು ಕುಂಭರಾಶಿಯವರಿಗೆ ಉಂಟಾಗಲಿರುವ ಸಂಪೂರ್ಣ ಭವಿಷ್ಯದ ಫಲಿತಾಂಶಗಳ ಕುರಿತು ಈಗ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ಗಣನೆಯ ಪ್ರಕಾರ ರಾಶಿಚಕ್ರದಲ್ಲಿ ಕುಂಭವು 11ನೆಯ ಸ್ಥಾನವನ್ನು ಅಲಂಕರಿಸಿದೆ ಮತ್ತು ಈ ರಾಶಿಯ ಮೇಲೆ ನ್ಯಾಯದೇವನಾದ ಶನಿ ಮಹಾತ್ಮನ ಪೂರ್ಣ ಅಧಿಕಾರವಿದೆ. ಶನೈಶ್ಚರನ ದಿವ್ಯ ಅನುಗ್ರಹದಿಂದಾಗಿ ಕುಂಭರಾಶಿಯ ಜನರಲ್ಲಿ ಸದಾ ಜಾಗೃತವಾಗಿರುವ ತೇಜಸ್ಸು, ಅಪ್ರತಿಮವಾದ ಚೈತನ್ಯ, ಸಮಾಜದಲ್ಲಿ ಒಂದು ಉನ್ನತವಾದ ಗೌರವ ಮತ್ತು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ ಮನೆಮಾಡಿರುತ್ತದೆ. ಇವರು ಎಂದಿಗೂ ಬೇರೆಯವರ ಹಂಗಿನಲ್ಲಿ ಅಥವಾ ಇತರರ ಅವಲಂಬನೆಯಲ್ಲಿ ಬದುಕಲು ಕಿಂಚಿತ್ತೂ ಇಷ್ಟಪಡುವುದಿಲ್ಲ. ಧನಿಷ್ಠ ನಕ್ಷತ್ರದ ಕೊನೆಯ 2 ಪಾದಗಳು, ಶತಭಿಷ ನಕ್ಷತ್ರದ ಪೂರ್ಣ 4 ಪಾದಗಳು ಹಾಗೂ ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳು ಈ ಕುಂಭರಾಶಿಯ ಆಡಳಿತಕ್ಕೆ ಒಳಪಡುತ್ತವೆ. ಇದನ್ನು ಜ್ಯೋತಿಷ್ಯದಲ್ಲಿ ಸ್ಥಿರ ಮತ್ತು ವಾಯುತತ್ವದ ರಾಶಿ ಎಂದು ವಿಶೇಷವಾಗಿ ಪರಿಗಣಿಸಲಾಗಿದೆ. ಕುಂಭರಾಶಿಯ ಈ ಪೂರ್ಣ ವಿವರಗಳನ್ನು ಹಂಚಿಕೊಳ್ಳುವ ಮೊದಲು ನಿಮಗೊಂದು ಪುಟ್ಟ ವಿನಂತಿ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಈ ಮಾಹಿತಿಯನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಮತ್ತು ನಮಗೆ ಚಂದಾದಾರರಾಗಿ. ಆದಾಗ್ಯೂ ಮುಂಬರುವ ಈ 4 ದಿನಗಳ ಕಾಲಘಟ್ಟದಲ್ಲಿ ನಿಮ್ಮ ಬದುಕಿನಲ್ಲಿ ನೀವು ಕನಸಿನಲ್ಲೂ ಊಹಿಸಿರದಂತಹ ಕೆಲವು ಅನಿರೀಕ್ಷಿತ ವಿದ್ಯಮಾನಗಳು ಜರುಗಲಿವೆ. ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿರುವ ಕೆಲವು ಜನರು, ಅಂದರೆ ನೀವು ಯಾರನ್ನು ನಿಮ್ಮ ಆತ್ಮೀಯರೆಂದು ಪೂರ್ಣವಾಗಿ ನಂಬಿದ್ದೀರೋ ಅಥವಾ ಯಾರು ಸದಾ ನಿಮ್ಮ ಕಣ್ಣೆದುರೇ ಓಡಾಡಿಕೊಂಡಿರುತ್ತಾರೋ ಅಂತಹವರೇ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸುತ್ತಿದ್ದಾರೆ ಮತ್ತು ನಿಮಗೆ ವಿರೋಧವಾದ ಕೆಲವು ಕೆಲಸಗಳನ್ನು ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಆ ಜನರ ಏಕೈಕ ಗುರಿ ಎಂದರೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕದಡುವುದು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬುಡಮೇಲು ಮಾಡುವುದು ಮತ್ತು ಸಮಾಜದಲ್ಲಿ ನಿಮಗಿರುವ ಕೀರ್ತಿಯನ್ನು ಎಂದಿಗೂ ಸರಿಪಡಿಸಲಾಗದಂತೆ ಹಾನಿಗೊಳಿಸುವುದು. ಆದ್ದರಿಂದ ಈ ಮಾಹಿತಿಯನ್ನು ಯಾವುದೇ ಭಾಗವನ್ನು ಬಿಡದೆ ಪೂರ್ತಿಯಾಗಿ ಕೊನೆಯವರೆಗೂ ಗಮನಿಸಿ. ಆಗ ಮಾತ್ರ ನಿಮಗೆ ವಿಷಯದ ಗಂಭೀರತೆ ಪೂರ್ಣವಾಗಿ ಮನವರಿಕೆಯಾಗುತ್ತದೆ. ಆ ವ್ಯಕ್ತಿಗಳು ಯಾರು? ಅಂತಹವರನ್ನು ನೀವು ಯಾವ ರೀತಿ ಗುರುತಿಸಬೇಕು? ಮತ್ತು ಈ 4 ದಿನಗಳ ಕಾಲ ದೈವಿಕ ಆರಾಧನೆ ಸೇರಿದಂತೆ ನೀವು ಮಾಡಬೇಕಾದ ಸಣ್ಣ ಪರಿಹಾರಗಳ ಬಗ್ಗೆ ನಾನು ಈಗ ಅತಿ ವಿವರವಾಗಿ ವಿವರಿಸುತ್ತೇನೆ. ಮುಖ್ಯ ವಿಷಯದೊಳಗೆ ಹೋಗುವ ಮುನ್ನ ಮತ್ತೊಂದು ಸಣ್ಣ ವಿನಂತಿ. ಇಂತಹ ವಿಚಾರಗಳನ್ನು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲು ಮಾತ್ರ ನೀಡಲಾಗುತ್ತಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಭಾವನೆಗಳಿಗೆ ಪೆಟ್ಟು ಮಾಡಿಕೊಳ್ಳದೆ ನಾವು ಮಾಡುತ್ತಿರುವ ಈ ಪ್ರಾಮಾಣಿಕ ಪ್ರಯತ್ನವನ್ನು ಗೌರವಿಸಿ. ಈಗ ನಿಮ್ಮ ಇಷ್ಟದೈವವನ್ನು ಒಮ್ಮೆ ಮನಸ್ಸಿನಲ್ಲೇ ಧ್ಯಾನಿಸಿ ಮತ್ತು ಈ 4 ದಿನಗಳ ಕಾಲ ಸಂಭವಿಸುವ ಎಲ್ಲಾ ತೊಂದರೆಗಳಿಂದ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಜ್ಯೋತಿಷ್ಯದ ಪ್ರಕಾರ ನೀವು ಅತ್ಯಂತ ಅದ್ಭುತವಾದ ಮತ್ತು ಶ್ರೇಷ್ಠ ಸ್ಥಾನದಲ್ಲಿದ್ದೀರಿ. ನೀವು ಯಾರಿಗಾದರೂ ಕೆಲವು ರೂಪಾಯಿಗಳ ಸಹಾಯ ಮಾಡಿದರೆ ಅವರಲ್ಲಿ ಕೆಲವರು ಕನಿಷ್ಠಪಕ್ಷ ಕೃತಜ್ಞತೆಯನ್ನು ಹೇಳುವುದಿಲ್ಲ, ಬದಲಾಗಿ ನಿಮ್ಮನ್ನೇ ಟೀಕಿಸುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನೀವು ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ಅವರಿಗೆ ನೆರವಾಗಲು ಧಾವಿಸುತ್ತೀರಿ. ನಿಮ್ಮ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಅಥವಾ ಬೇರೆಯವರಿಂದ ಸಾಲ ಮಾಡಿಯಾದರೂ ಇತರರಿಗೆ ಸಹಾಯ ಮಾಡುವ ಉದಾತ್ತ ಗುಣ ನಿಮ್ಮದು. ಆದರೆ ವಾಸ್ತವವೇನೆಂದರೆ, ನೀವು ಕಷ್ಟಕ್ಕೆ ಸಿಲುಕಿ ಏಕಾಂಗಿಯಾಗಿ ಕಣ್ಣೀರು ಹಾಕುವಾಗ ಆ ಕಣ್ಣೀರನ್ನು ಒರೆಸಲು ಯಾರೂ ಬರುವುದಿಲ್ಲ. ನೀವು ಇತರರಿಗೆ ದೊಡ್ಡ ಸೈನ್ಯದಂತೆ ಬೆಂಬಲವಾಗಿ ನಿಲ್ಲುತ್ತೀರಿ, ಆದರೆ ನಿಮಗೆ ಆಪತ್ತು ಬಂದಾಗ ಯಾರೂ ನಿಮ್ಮ ಜೊತೆ ನಿಲ್ಲುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವ ದೊಡ್ಡ ಹೊಡೆತಗಳು ನಿಮ್ಮ ಶತ್ರುಗಳಿಂದಲ್ಲ, ಬದಲಾಗಿ ನೀವು ಯಾರನ್ನು ನಿಮ್ಮ ಜೀವವೆಂದು ನಂಬಿದ್ದೀರೋ ಅಂತಹ ಸ್ವಂತ ಜನರಿಂದಲೇ ದೊರೆಯಲಿದೆ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತು ನಿಮ್ಮ ರಕ್ತ ಸಂಬಂಧಿಗಳೇ ನಿಮ್ಮನ್ನು ಸ್ವಾರ್ಥಕ್ಕಾಗಿ ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮನ್ನು ಬಳಸಿಕೊಂಡು ನಂತರ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ. ಈಗ ಈ ತಿಂಗಳಿನಲ್ಲಿ ಗ್ರಹಗಳ ಸ್ಥಾನದಲ್ಲಿ ದೊಡ್ಡ ಪಲ್ಲಟಗಳು ಸಂಭವಿಸಲಿವೆ. ರಾಹು, ಕೇತು ಮತ್ತು ಶನಿಯ ಪ್ರಭಾವವು ನಿಮ್ಮ ಮೇಲೆ ಅಗಾಧವಾದ ಬದಲಾವಣೆಗಳನ್ನು ತರಲಿದೆ. ಆದ್ದರಿಂದ ವಿಶೇಷವಾಗಿ ಈ 4 ದಿನಗಳಲ್ಲಿ ಇದು ನಿಮಗೆ ಕಹಿ ಸಮಯವೆಂದು ಹೇಳಬಹುದು. ಆದರೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆಯು ಅತ್ಯಂತ ತೀವ್ರವಾಗಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮಗೆ ಇರುವ ಕೆಲವು ಸಮಸ್ಯೆಗಳು, ಅಂದರೆ ಅವುಗಳಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು ನಿಮ್ಮನ್ನು ಪೂರ್ಣವಾಗಿ ಮುಟ್ಟಲಿವೆ. ಆದರೆ ಇದೆಲ್ಲವೂ ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಅಜ್ಞಾನದ ಅಮಲಿನಿಂದ ಎಚ್ಚರಿಸಿ ಜಾಗೃತಗೊಳಿಸಲು ಎನ್ನುವುದನ್ನು ಮರೆಯಬೇಡಿ. ಈ ಗ್ರಹಗತಿಗಳ ಯೋಗ ವಿಷವು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರದಿದ್ದರೂ ನಿಮ್ಮ ಸಂಬಂಧಗಳು ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಬುದ್ಧಿಶಕ್ತಿಯು ನಿಧಾನವಾಗುತ್ತಿದೆ ಅಥವಾ ಮಂದವಾಗುತ್ತಿದೆ ಎಂದು ನಿಮಗನ್ನಿಸಬಹುದು. ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ನೀವು ಕಷ್ಟಪಡಬಹುದು. ನಿಮ್ಮ ಮಾತುಗಳು ಹತೋಟಿ ತಪ್ಪಿ ಜಾರಿ ಹೋಗಬಹುದು. ನಿಮ್ಮ ತಾಳ್ಮೆಯು ಸಂಪೂರ್ಣವಾಗಿ ನಾಶವಾಗಬಹುದು. ಇಂತಹ ಕ್ಷಣಕ್ಕಾಗಿ ಕಾದು ಕುಳಿತಿರುವ ಕೆಲವು ಕೆಟ್ಟ ಜನರ ಕನಸುಗಳು ಈಗ ನನಸಾಗುವ ಸಾಧ್ಯತೆಗಳಿವೆ.
ನೀವು ಅವರ ಬಲೆಗೆ ಬಿದ್ದರೆ ಸಮಾಜದಲ್ಲಿ ನಿಮ್ಮ ಗೌರವ ಕುಸಿಯಬಹುದು ಅಥವಾ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಈಗ ನಾನು ಹೇಳಲಿರುವ ಕೆಲವು ವ್ಯಕ್ತಿಗಳು ಯಾರು ಮತ್ತು ಅವರ ಗುಣಲಕ್ಷಣಗಳು ಯಾವುವು ಎಂಬುದನ್ನು ಎಚ್ಚರಿಕೆಯಿಂದ ತಿಳಿದುಕೊಳ್ಳಿ. ನಿಮ್ಮ ಕಣ್ಣ ಮುಂದೆ ಅಂತಹ ಜನರಿದ್ದರೆ ಕೂಡಲೇ ಅವರನ್ನು ದೂರವಿಡಿ. ನೀವು ನಿಮ್ಮ ಬಗ್ಗೆ ವಿಶೇಷ ಗಮನ ಹರಿಸಿದರೆ ಈ 4 ದಿನಗಳಲ್ಲಿ ನಿಮಗೆ ಮೊದಲ ಹೊಡೆತ ನೀಡುವ ವ್ಯಕ್ತಿ ನಿಮ್ಮ ಸುತ್ತಮುತ್ತಲೇ ಇರುತ್ತಾನೆ. ಅಂದರೆ ಈ ವ್ಯಕ್ತಿಗೆ ಒಂದು ವಿಶೇಷ ಗುಣವಿರುತ್ತದೆ. ಅವರು ನಿಮ್ಮೊಂದಿಗೆ ಅತ್ಯಂತ ಪ್ರೀತಿಯಿಂದ ಮಾತನಾಡುತ್ತಾರೆ. ಅವರು ನಿಮಗಾಗಿ ತಮ್ಮ ಪ್ರಾಣವನ್ನೇ ಕೊಡುವಂತೆ ನಟಿಸುತ್ತಾರೆ ಮತ್ತು ನಿಮ್ಮನ್ನು ಸಹೋದರ ಅಥವಾ ಸಹೋದರಿ ಎಂದು ಆತ್ಮೀಯವಾಗಿ ಕರೆಯುತ್ತಾರೆ. ಅವರು ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸದಾ ಹಾಜರಿರುತ್ತಾರೆ. ಅವರು ನಿಮ್ಮ ಕಷ್ಟಗಳಲ್ಲಿ ತಾವಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಆದರೆ ಅವರ ನಿಜವಾದ ನೋಟವು ಅಥವಾ ಅಂತರಾಳವು ವಿಭಿನ್ನವಾಗಿರುತ್ತದೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅತಿ ಕೆಟ್ಟದಾಗಿ ಮಾತನಾಡುತ್ತಾರೆ. ಅಂದರೆ ನಿಮ್ಮ ಬೆಳವಣಿಗೆಯನ್ನು ಕಂಡ ನಂತರ ಕೋಪದಿಂದ ಹೊಟ್ಟೆಕಿಚ್ಚುಪಡುವ ರೀತಿಯ ವ್ಯಕ್ತಿಯವರು. ಈ ಜನರು ನಿಮ್ಮ ಸಂಬಂಧಿಕರಲ್ಲೇ ಇರಬಹುದು ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಇರಬಹುದು. ಆದಾಗ್ಯೂ ಈ 4 ದಿನಗಳಲ್ಲಿ ಈ ಜನರು ಮಾಡುವ ಪಿತೂರಿಗಳು ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯ ಬಿರುಕು ಉಂಟುಮಾಡುವುದು. ಅದು ಗಂಡ ಮತ್ತು ಹೆಂಡತಿಯ ನಡುವೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ಯಾವುದೋ ಒಂದು ಸಣ್ಣ ಸುಳ್ಳು ಪದವನ್ನು ಬಿಟ್ಟು ಜಗಳ ಹಚ್ಚಬಹುದು. ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರು, ಅವರು ನಿಮ್ಮ ಬಗ್ಗೆ ಹಾಗೆ ಹೇಳಿದರು ಎಂದು ಇಲ್ಲಸಲ್ಲದ ಕಥೆಗಳನ್ನು ಹೆಣೆದು ಹೆಚ್ಚು ಪ್ರಚೋದಿಸುತ್ತಾರೆ. ಆದರೆ ನೀವು ಬೇಗನೆ ಕೋಪಗೊಳ್ಳುವ ಸಾಧ್ಯತೆ ಇರುತ್ತದೆ. ನಿಮ್ಮ ಕೋಪವು ಬೇಗನೆ ಕಡಿಮೆಯಾಗುತ್ತದೆಯಾದರೂ ಈ 4 ದಿನಗಳ ಕಾಲ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡುವುದು ಅತಿ ಮುಖ್ಯ. ಆ ಜನರು ಹೇಳುವ ಮಾತುಗಳನ್ನು ನಂಬಬೇಡಿ ಮತ್ತು ನಿಮ್ಮ ಸ್ವಂತ ಜನರೊಂದಿಗೆ ಜಗಳವಾಡಬೇಡಿ. ಇದರಿಂದಾಗಿ ನಿಮ್ಮ ಕುಟುಂಬವು ಒಡೆಯುವ ಅಪಾಯವಿದೆ. ಆದ್ದರಿಂದ ಎಚ್ಚರಿಕೆ ಏನೆಂದರೆ, ಈ 4 ದಿನಗಳಲ್ಲಿ ಯಾರಾದರೂ ನಿಮಗೆ ಇತರರ ಬಗ್ಗೆ ಕೆಟ್ಟದ್ದನ್ನು ಹೇಳಿದರೆ ಅವರಿಗೆ ಹೆಚ್ಚು ಗಮನ ಕೊಡಬೇಡಿ. ಅವರ ಮಾತಿಗೆ ನಗುನಗುತ್ತಾ ಪ್ರತಿಕ್ರಿಯಿಸಿ ಸುಮ್ಮನಾಗಿ ಅವರ ಬಲೆಗೆ ಬೀಳಬೇಡಿ. ನಿಮಗೆ ಮಾರಕವಾದ ಹೊಡೆತ ನೀಡಲು ಕಾಯುತ್ತಿರುವ ಇನ್ನೊಬ್ಬ ವ್ಯಕ್ತಿ ಆರ್ಥಿಕ ವ್ಯಕ್ತಿ. ಅಂದರೆ ನೀವು ಲಕ್ಷ್ಮೀದೇವಿಯ ಕೃಪೆಯನ್ನು ಹೊಂದಿರುವವರು. ನೀವು ಹೆಚ್ಚು ಕೆಲಸ ಮಾಡಿದಷ್ಟು ಹೆಚ್ಚು ಹಣವನ್ನು ಗಳಿಸುತ್ತೀರಿ. ಆದರೆ ನಿಮ್ಮ ಜೇಬಿನಲ್ಲಿರುವ ಹಣವು ನಿಲ್ಲುತ್ತಿಲ್ಲ. ಇದಕ್ಕೆ ಕಾರಣವೇನೆಂದರೆ ನೀವು ಮಾಡುವ ದಾನದ ಗುಣ ಮತ್ತು ಸ್ನೇಹಿತರಿಗೆ ನೀಡುವ ಅತಿಯಾದ ಮೌಲ್ಯ. ಈ ವ್ಯಕ್ತಿಯು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರನಾಗಿರಬಹುದು ಅಥವಾ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಯಾಗಿರಬಹುದು ಅಥವಾ ಏನನ್ನಾದರೂ ಮಾಡುವ ಬದಲು ಯಾವಾಗಲೂ ನಿಮ್ಮೊಂದಿಗೆ ಬೆಳೆಯುವ ಹಳೆಯ ಸ್ನೇಹಿತನಾಗಿರಬಹುದು. ಈ ವ್ಯಕ್ತಿಯು ಒಂದು ದೊಡ್ಡ ಭಾವನಾತ್ಮಕ ಕಥೆಯೊಂದಿಗೆ ನಿಮ್ಮ ಬಳಿಗೆ ಬರಲಿದ್ದಾನೆ. ಈ 4 ದಿನಗಳಲ್ಲಿ ತನಗೆ ದೊಡ್ಡ ಆರ್ಥಿಕ ಅವಶ್ಯಕತೆಯಿದೆ ಎಂದು ಸುಳ್ಳು ಹೇಳುತ್ತಾನೆ. ಅಥವಾ ಅವನು ನಿಮ್ಮನ್ನು ಯಾವುದೋ ಕಾಗದಕ್ಕೆ ಅಥವಾ ಯಾವುದಾದರೂ ರೀತಿಯ ಗ್ಯಾರಂಟಿಗೆ ಸಹಿ ಹಾಕುವಂತೆ ಕೇಳುತ್ತಾನೆ. ನೀವು ಈ 4 ದಿನಗಳವರೆಗೆ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅಥವಾ ಯಾರಿಗಾದರೂ ಜಾಮೀನು ನೀಡಿದರೆ ಆ ಹಣವನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂತಿರುಗಿಸಲಾಗುವುದಿಲ್ಲ. ಅಷ್ಟೇ ಅಲ್ಲ, ಆ ಸಾಲಗಾರರು ನಿಮ್ಮಿಂದ ಓಡಿಹೋಗುವ ಅಥವಾ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡುವ ಸಾಧ್ಯತೆಯೂ ಇದೆ. ನೀವು ಗಳಿಸಿದ ಆಸ್ತಿಯನ್ನು ಕಸಿದುಕೊಳ್ಳಲು ಅಥವಾ ನಿಮ್ಮ ಕೆಲಸವನ್ನು ಹಾಳು ಮಾಡಲು ಈ ವ್ಯಕ್ತಿಯು ನಿರ್ದಿಷ್ಟ ಯೋಜನೆಯೊಂದಿಗೆ ಬರುತ್ತಾನೆ. ಆದರೆ ನೀವು ಯಾರಿಗೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲದ ಮನಸ್ಥಿತಿಯವರು. ಅತಿಯಾದ ಔದಾರ್ಯವು ನಿಮ್ಮ ಪಾಲಿಗೆ ದೊಡ್ಡ ಶತ್ರುವಾಗಬಹುದು. ಆದರೆ ಈ 4 ದಿನಗಳವರೆಗೆ ನೀವು ಕಟ್ಟುನಿಟ್ಟಾಗಿರಬೇಕು. ಒಬ್ಬ ಅತಿ ಆಪ್ತ ಸ್ನೇಹಿತ ನಿಮ್ಮ ಬಳಿಗೆ ಬಂದರೂ ಸಹ, ನನ್ನ ಬಳಿ ಏನೂ ಇಲ್ಲ, ನಾನು ಯಾವುದಕ್ಕೂ ಸಹಿ ಮಾಡುವುದಿಲ್ಲ ಎಂದು ಅವನಿಗೆ ನೇರವಾಗಿ ಹೇಳಿ. ಅವನಿಗೆ ಮೃದುವಾಗಿ ಹೇಳಿ, ಅಸಭ್ಯವಾಗಿ ವರ್ತಿಸುವ ಅಗತ್ಯವಿಲ್ಲ. ನೀವು ಅಸಭ್ಯವಾಗಿ ವರ್ತಿಸಿದರೆ ನಿಮ್ಮ ಜೀವನ ಕತ್ತಲೆಯಾಗುತ್ತದೆ. ನಿಮ್ಮನ್ನು ಕೊಲ್ಲಲು ಕಾಯುತ್ತಿರುವ ಇನ್ನೊಬ್ಬ ವ್ಯಕ್ತಿಯೆಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮಗೆ ಹಾನಿ ಮಾಡುವ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ಜ್ಯೋತಿಷ್ಯದಲ್ಲಿ ಇದನ್ನು ಕರ್ಮಶತ್ರು ಎಂದು ಕರೆಯಲಾಗುತ್ತದೆ. ಈ ವ್ಯಕ್ತಿಯು ಹಿಂದೆ ನಿಮಗೆ ಸಹಾಯ ಮಾಡಿದ ಮತ್ತು ನಂತರ ನಿಮ್ಮೊಂದಿಗೆ ಜಗಳವಾಡಿ ದೂರಾದ ವ್ಯಕ್ತಿಯಾಗಿರಬಹುದು. ಅಥವಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ವ್ಯಕ್ತಿ ನಿಮ್ಮ ಮೇಲೆ ದೃಷ್ಟಿದೋಷ ಅಥವಾ ಇನ್ನಾವುದೋ ದುಷ್ಟಪ್ರಯೋಗಗಳನ್ನು ಮಾಡಬಹುದು. ಇಂತಹ ತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಳ್ಳುವ ಯಾರಾದರೂ ಇರಬಹುದು. ಆದಾಗ್ಯೂ ಈ 4 ದಿನಗಳಲ್ಲಿ ನಿಮ್ಮ ಗ್ರಹಬಲ ಸ್ವಲ್ಪ ಕಡಿಮೆ ಇರುವುದರಿಂದ ನಿಮ್ಮ ಸ್ಥಾನ ದುರ್ಬಲವಾಗಿರುತ್ತದೆ. ಇತರರ ನಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೆ ಸುಲಭವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ಜನರ ಪಿತೂರಿಗಳಿಂದಾಗಿ ನೀವು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಬಹುದು. ವಿಶೇಷವಾಗಿ ತಲೆನೋವು, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಯಾವುದೇ ಕಾರಣವಿಲ್ಲದೆ ಮಾನಸಿಕ ಚಿಂತೆಗಳು ಕಾಡಬಹುದು. ರಾತ್ರಿಯಲ್ಲಿ ನಿಮಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಅಪರಿಚಿತವಾದ ಯಾವುದೋ ಭಯವು ನಿಮ್ಮನ್ನು ಕಾಡುತ್ತದೆ. ಅಲ್ಲದೆ ಈ ಸಮಯದಲ್ಲಿ ಪ್ರಯಾಣ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಈ ನಕಾರಾತ್ಮಕ ಶಕ್ತಿಯಿಂದಾಗಿ ವಾಹನ ಅಪಘಾತಗಳು ಅಥವಾ ಗಾಯಗಳ ಸಾಧ್ಯತೆಗಳು ಇರಬಹುದು.
ಆದಾಗ್ಯೂ ಈ ಜನರು ನಿಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸದಿರಬಹುದು, ಆದರೆ ಅವರು ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣು ಹೊಂದಿರುತ್ತಾರೆ. ಆದ್ದರಿಂದ ವಿಶೇಷವಾಗಿ ಈ 4 ದಿನಗಳಲ್ಲಿ ಈ ರಾಶಿಯ ಜನರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಲಿವೆ. ಅವು ಹೇಗಿರುತ್ತವೆ ಎಂದರೆ ಹಠಾತ್ ಹಣ ಖರ್ಚು, ಮನೆಯಲ್ಲಿ ಏನಾದರೂ ಹಾನಿ, ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಇತ್ಯಾದಿ. ನಿಮ್ಮ ಕೈಯಲ್ಲಿರುವ ಹಣವನ್ನು ನೀರಿನಂತೆ ಖರ್ಚು ಮಾಡಲಾಗುತ್ತದೆ. ಅವಿವೇಕದ ಜಗಳಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನೀವು ಯಾವುದೇ ತಪ್ಪುಗಳನ್ನು ಮಾಡದಿದ್ದರೂ ಸಹ ನಿಮ್ಮ ಸುತ್ತಮುತ್ತಲಿನವರು ಉದ್ದೇಶಪೂರ್ವಕವಾಗಿ ನಿಮ್ಮೊಂದಿಗೆ ಜಗಳವಾಡುತ್ತಾರೆ. ನಿಮ್ಮ ಮಾತುಗಳನ್ನು ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ಒತ್ತಡ ಇರಬಹುದು, ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದಗಳು ಉಂಟಾಗಬಹುದು. ವ್ಯವಹಾರದಲ್ಲಿ ಬರಬೇಕಾದ ಆದೇಶಗಳು ಹಠಾತ್ತನೆ ನಿಲ್ಲಬಹುದು. ಮಾನಸಿಕ ದುಃಖ, ಹಳೆಯ ಕಹಿ ನೆನಪುಗಳು, ಹಿಂದೆ ನಿಮ್ಮನ್ನು ಮೋಸ ಮಾಡಿದ ಜನರ ಬಗ್ಗೆ ಆಲೋಚನೆಗಳು ನಿಮ್ಮನ್ನು ಆಳವಾಗಿ ನೋಯಿಸುತ್ತವೆ. ನೀವು ಏಕಾಂತದಲ್ಲಿ ಕುಳಿತು ಅಳುವ ಸಂದರ್ಭಗಳು ಎದುರಾಗುತ್ತವೆ. ಆದರೆ ನೀವು ಭಯಪಡುವ ಅಗತ್ಯವಿಲ್ಲ. ಸಮಸ್ಯೆಗಳನ್ನು ನೀಡುವ ದೇವರು ಖಂಡಿತವಾಗಿಯೂ ಅದಕ್ಕೆ ಪರಿಹಾರಗಳನ್ನು ತೋರಿಸುತ್ತಾನೆ. ಜ್ಯೋತಿಷ್ಯವು ಕೇವಲ ಜನರನ್ನು ಹೆದರಿಸುವುದರ ಬಗ್ಗೆ ಅಲ್ಲ, ಬದಲಾಗಿ ಮುಂಬರುವ ಅಪಾಯವನ್ನು ಮೊದಲೇ ಗ್ರಹಿಸುವುದು ಮತ್ತು ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುವುದರ ಬಗ್ಗೆಯಾಗಿದೆ. ಈಗ ನಾನು ನಿಮಗೆ ಹೇಳುತ್ತಿರುವಂತಹ ಕೆಲವು ಸಣ್ಣ ಪರಿಹಾರಗಳನ್ನು ನೀವು ಖಂಡಿತವಾಗಿಯೂ ಅನುಸರಿಸಬೇಕು. ನೀವು ಇವುಗಳನ್ನು ಅನುಸರಿಸಿದರೆ ನೀವು ಖಂಡಿತವಾಗಿಯೂ ದೇವರ ಪೂರ್ಣ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಈ 4 ದಿನಗಳಲ್ಲಿ ನಿಮ್ಮ ದೈನಂದಿನ ದಿನಚರಿ ಏನೇ ಇರಲಿ, ನೀವು ಖಂಡಿತವಾಗಿಯೂ ಈ ಎಲ್ಲಾ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಬರೆದಿಟ್ಟುಕೊಳ್ಳಬೇಕು. ಮೌನವೇ ನಿಮ್ಮ ಪಾಲಿನ ದೊಡ್ಡ ಆಯುಧ. ಈ 4 ದಿನಗಳಲ್ಲಿ ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ಅಥವಾ ಅವಮಾನಿಸಿದರೂ ಸಹ ನೀವು ಅಲ್ಲಿಂದ ಮೌನವಾಗಿ ಮತ್ತು ಶಾಂತಿಯುತವಾಗಿ ಹೊರಡಬೇಕು. ನಿಮ್ಮ ಕೋಪವು ನಿಮ್ಮ ಶತ್ರುಗಳ ಕೈಯಲ್ಲಿರುವ ಆಯುಧವಾಗಬಾರದು, ಅದನ್ನು ಅವರಿಗೆ ಬಿಟ್ಟುಕೊಡಬೇಡಿ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ಕಾಲಭೈರವನನ್ನು ಪೂಜಿಸಬೇಕು. ಕಾಲಭೈರವನಿಗೆ ವಿಶೇಷವಾಗಿ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುವ ಅಪಾರ ಶಕ್ತಿಯಿದೆ. ಆದ್ದರಿಂದ ಈ 4 ದಿನಗಳವರೆಗೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ. ನೀವು ಎಲ್ಲೇ ಕಪ್ಪು ನಾಯಿಯನ್ನು ನೋಡಿದರೂ ಅದಕ್ಕೆ ಕನಿಷ್ಠ ಕೆಲವು ಬಿಸ್ಕತ್ತುಗಳು ಅಥವಾ ಆಹಾರವನ್ನು ನೀಡಿ. ಇದು ಶನಿ ಮತ್ತು ಕೇತುವಿನ ದುಷ್ಟ ಪ್ರಭಾವವನ್ನು ತಕ್ಷಣವೇ ನಿವಾರಿಸುತ್ತದೆ. ಮತ್ತು ಶಿವನ ಪೂಜೆಗಾಗಿ ಈ 4 ದಿನಗಳ ಸಂಜೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಬೆಳಗಿಸಿ. ಓಂ ನಮಃ ಶಿವಾಯ ಎಂಬ ಪವಿತ್ರ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಇದು ನೀವು ತಿಳಿಯದೆ ಮಾಡಿಕೊಂಡಿರುವ ಯಾವುದೇ ಶತ್ರುಗಳಿಂದ ನಿಮ್ಮನ್ನು ಖಂಡಿತವಾಗಿಯೂ ರಕ್ಷಿಸುತ್ತದೆ. ಆಹಾರದ ನಿಯಮಗಳ ವಿಷಯಕ್ಕೆ ಬಂದರೆ ದಯವಿಟ್ಟು ಈ 4 ದಿನಗಳಲ್ಲಿ ಮಾಂಸಾಹಾರವನ್ನು ಸೇವಿಸಬೇಡಿ. ಮದ್ಯದಂತಹ ವಸ್ತುಗಳಿಂದ ಸಂಪೂರ್ಣ ದೂರವಿರಿ. ಸಾತ್ವಿಕ ಆಹಾರವನ್ನೇ ಸೇವಿಸಿ. ಆರ್ಥಿಕ ಮುನ್ನೆಚ್ಚರಿಕೆಗಳೆಂದರೆ ಈ 4 ದಿನಗಳಲ್ಲಿ ಯಾರಿಗೂ 1 ರೂಪಾಯಿ ಸಾಲ ನೀಡಬೇಡಿ. ಯಾವುದೇ ಹಣವನ್ನು ನೀವೇ ತೆಗೆದುಕೊಳ್ಳಬೇಡಿ. ಯಾವುದೇ ಪ್ರಮುಖ ಕಾಗದಗಳಿಗೆ ಅಥವಾ ದಾಖಲೆಗಳಿಗೆ ಸಹಿ ಹಾಕಬೇಡಿ. ನೀವು ಈ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಆ ಜನರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಅಗೆಯುವ ಹೊಂಡಕ್ಕೆ ತಾವೇ ಬೀಳುತ್ತಾರೆ. ನಿಮ್ಮ ಸದಾಚಾರ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ವಿಜಯಶಾಲಿಗಳನ್ನಾಗಿ ಮಾಡುತ್ತದೆ. ನೀವು ಎಂದಾದರೂ ರಾಜರಂತೆ ಬದುಕಬೇಕಾದವರಾಗಿರುವುದರಿಂದ ನೀವು ಇಂತಹ ಸಣ್ಣ ಅಡೆತಡೆಗಳನ್ನು ಧೈರ್ಯವಾಗಿ ದಾಟಿದರೆ ನಿಮಗೆ ಅದ್ಭುತವಾದ ರಾಜಯೋಗವು ಪ್ರಾರಂಭವಾಗುತ್ತದೆ. ನಿಮ್ಮ ತೊಂದರೆಗಳು ಸಹ ಕೊನೆಗೊಳ್ಳುತ್ತವೆ. ಮತ್ತು ಈ 4 ದಿನಗಳಲ್ಲಿ ಉಲ್ಲೇಖಿಸಲಾದ ಎಲ್ಲಾ ವಿಷಯಗಳು ನಿಮ್ಮ ಜೀವನಕ್ಕೆ ಹತ್ತಿರದಲ್ಲಿವೆ ಎಂದು ನೀವು ಭಾವಿಸಿದರೆ, ನಿಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಈ ಘಟನೆಗಳು ನಡೆಯುತ್ತಿವೆ ಎಂಬ ಅರಿವಾದರೆ, ನೀವು ಖಂಡಿತವಾಗಿಯೂ ಪ್ರಕೃತಿ ಮತ್ತು ದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ. ಈ ಕಷ್ಟದ ಸಮಯದಲ್ಲಿ ದೇವರ ಆರಾಧನೆಯು ಖಂಡಿತವಾಗಿಯೂ ನಿಮಗೆ ಅದ್ಭುತಗಳನ್ನು ಮಾಡುತ್ತದೆ. ಆದರೆ ಈ 4 ದಿನಗಳಲ್ಲಿ ಮಾತ್ರವಲ್ಲ, ಉಳಿದ ದಿನಗಳಲ್ಲಿಯೂ ನೀವು ದೇವರೊಂದಿಗೆ ನಡೆಯಬೇಕು. ದೇವರು ನಿಮ್ಮೊಂದಿಗೆ ನಡೆಯುತ್ತಾನೆ. ಆದ್ದರಿಂದ ನೀವು ಇಂತಹ ವಿಷಯಗಳನ್ನು ತಿಳಿದಾಗ ಸಣ್ಣ ಪೂಜೆಗಳು ಮತ್ತು ಪರಿಹಾರಗಳನ್ನು ಮಾಡಿಕೊಂಡರೆ ನಕಾರಾತ್ಮಕ ಶಕ್ತಿಯನ್ನು ಎದುರಿಸಲು ಸುಲಭವಾಗುತ್ತದೆ. ಅಂತಹ ಕೂಗುಗಳಿವೆ ಅಥವಾ ದೃಷ್ಟಿದೋಷಗಳಿವೆ, ಅವೆಲ್ಲವುಗಳಿಂದ ಹೊರಬರಲು ಈ ಪರಿಹಾರಗಳು ಬಹಳ ಸುಲಭವಾಗಿ ಕೆಲಸ ಮಾಡುತ್ತವೆ. ಮತ್ತು ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ದೈನಂದಿನ ದಿನಚರಿಯನ್ನು ಗಮನಿಸಿದರೆ ನಿಮ್ಮ ಆರ್ಥಿಕ ಮತ್ತು ವ್ಯವಹಾರದ ಪರಿಸ್ಥಿತಿಗಳು ತುಂಬಾ ಉತ್ತಮವಾಗಿರುತ್ತವೆ. ಆದ್ದರಿಂದ ನೀವು ದೊಡ್ಡದನ್ನು ಪಡೆಯದಿದ್ದರೂ ಸಹ ನಿಮಗೆ ಹೆಚ್ಚಿನ ನಷ್ಟವಾಗುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಕೆಲವೇ ಜನರೊಂದಿಗೆ ಜಾಗರೂಕರಾಗಿರಬೇಕು. ಇತರ ಎಲ್ಲಾ ವಿಷಯಗಳು ನಿಮ್ಮ ಪರವಾಗಿಯೇ ಇರುತ್ತವೆ. ಇದಲ್ಲದೆ ನೀವು ಮಾಡಬೇಕಾದ ಒಂದು ಪ್ರಮುಖ ಕೆಲಸವಿದೆ. ನೀವು ಸ್ವಲ್ಪ ಸಮಯದವರೆಗೆ ಸ್ವತಂತ್ರರಾಗಿದ್ದೀರಿ ಮತ್ತು ನಿಮ್ಮ ಮನಸ್ಸು ಸ್ಪಷ್ಟವಾಗಿದೆ ಎಂದು ನೀವು ಹೇಳಿದರೆ, ಆ ಸಮಯದಲ್ಲಿ ಮೂರ್ಖತನದಿಂದ ಯೋಚಿಸುವುದು ದೊಡ್ಡ ಅಪಾಯವಾಗಿರುತ್ತದೆ.
ಅಂದರೆ ನೀವು ತಿಳಿಯದೆ ಸಾಕಷ್ಟು ಮಾನಸಿಕ ಒತ್ತಡದಲ್ಲಿದ್ದೀರಿ. ಹಾಗಾಗಿ ಇದು ಕೂಡ ಒಂದು ನಕಾರಾತ್ಮಕ ಘಟನೆಯಾಗಿದೆ, ಏಕೆಂದರೆ ನಾವು ಗಂಭೀರವಾಗಿ ಭವಿಷ್ಯದ ಬಗ್ಗೆ ಅಥವಾ ನಡೆದ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುತ್ತೇವೆ. ಆಗ ನಾನು ಹಾಗೆ ಮಾಡಬೇಕಿತ್ತು, ನಾನು ಅನಗತ್ಯವಾಗಿ ಹೀಗೆ ಮಾಡಿದೆ ಎಂಬ ಆಲೋಚನೆಗಳು ನಮ್ಮನ್ನು ಕಾಡುತ್ತವೆ. ಅಂತಹ ವಿಷಯಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವುದು ನಮ್ಮ ಮನಸ್ಸನ್ನು ತೀವ್ರ ಒತ್ತಡಕ್ಕೆ ಒಳಪಡಿಸುತ್ತದೆ. ಆದ್ದರಿಂದ ಹೆಚ್ಚು ಯೋಚಿಸುವುದು ಸೂಕ್ತವಲ್ಲ. ನೀವು ಸ್ವತಂತ್ರರು ಎಂದು ಭಾವಿಸಿದಾಗ ನಿಮ್ಮ ನೆಚ್ಚಿನ ಸಂಗೀತವನ್ನು ಆಲಿಸಿ, ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಅಥವಾ ನಿಮ್ಮ ಮುದ್ದಾದ ಮಕ್ಕಳೊಂದಿಗೆ ಕಾಲ ಕಳೆಯಿರಿ. ಮನೆಯಲ್ಲಿ ಹಿರಿಯರೊಂದಿಗೆ ಚೆನ್ನಾಗಿ ಮಾತನಾಡಿ, ಇದರಿಂದ ಬಂಧಗಳ ಬಲವು ಹೆಚ್ಚಾಗುತ್ತದೆ. ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಅಲ್ಲದೆ ಇತರರಿಗೆ ನಿಮ್ಮನ್ನು ಟೀಕಿಸಲು ಕಿಂಚಿತ್ತೂ ಅವಕಾಶ ನೀಡಬೇಡಿ. ಅಂದರೆ ನೀವು ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಮತ್ತು ನಿಮ್ಮ ಶ್ರಮವನ್ನು ನೀವು ತಿನ್ನುತ್ತೀರಿ ಎಂದ ಮೇಲೆ ಇತರರು ನಿಮ್ಮನ್ನು ಕಡಿಮೆ ಮಾಡುವುದು ಅಥವಾ ಟೀಕಿಸುವುದು ಸರಿಯಲ್ಲ. ಇದರರ್ಥ ಸಮಾಜದಲ್ಲಿ ನಿಮ್ಮ ಖ್ಯಾತಿಗೆ ಹಾನಿಯಾಗುತ್ತಿದೆ. ಆದ್ದರಿಂದ ಇತರರು ಯಾರೇ ಆಗಿರಲಿ, ವಿಶೇಷವಾಗಿ ನಿಮ್ಮಿಂದ ಸಹಾಯ ಪಡೆದವರು ನಿಮ್ಮನ್ನು ಕೀಳಾಗಿ ನೋಡುವುದು ಮತ್ತು ನಿಮ್ಮೊಂದಿಗೆ ಕೆಟ್ಟದಾಗಿ ಮಾತನಾಡುವುದು ನಿಮ್ಮ ಮನಸ್ಸಿಗೆ ನೋವು ನೀಡಬಹುದು. ಆಗಾಗ್ಗೆ ಜನರು ಹಾಗೆ ಮಾತನಾಡಿದಾಗ ನಿಮ್ಮ ಮನಸ್ಸು ತುಂಬಾ ಕಹಿಯಾಗುತ್ತದೆ. ಆದ್ದರಿಂದ ಅಂತಹ ಜನರೊಂದಿಗೆ ಸಾಧ್ಯವಾದಷ್ಟು ಸಂಬಂಧವನ್ನು ಕಡಿಮೆ ಇಟ್ಟುಕೊಳ್ಳುವುದು ನಿಮಗೆ ಒಳ್ಳೆಯದು. ಅಲ್ಲದೆ ನಿಮ್ಮ ಆರೋಗ್ಯವು ಈಗ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಅತೀವ ಜಾಗರೂಕರಾಗಿರಿ. ಸೂರ್ಯ ಪೂಜೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಮತ್ತು ಈ 4 ದಿನಗಳವರೆಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಬಯಸಿದರೆ ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ ಮತ್ತು ನಿಧಾನವಾಗಿ ನಿಮ್ಮ ಹೆಜ್ಜೆಗಳನ್ನು ಇರಿಸಿ. ಈ ಜನರು ನಿಮ್ಮ ಸುತ್ತಲೂ ಇದ್ದಾರೆ ಎಂದು ನಾವು ಹೇಳುವುದಾದರೆ ಎಸ್, ಆರ್ ಮತ್ತು ಎಂ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಳ್ಳ ಜನರಿಂದ ಸಂಪೂರ್ಣವಾಗಿ ದೂರವಿರಿ. ಆರ್ಥಿಕವಾಗಿ ನೀವು ಈ 4 ದಿನಗಳಲ್ಲಿ ಸ್ಥಿರವಾಗಿರುತ್ತೀರಿ, ಇಲ್ಲದಿದ್ದರೆ ನಿಮ್ಮ ಖರ್ಚುಗಳ ಬಗ್ಗೆ ಅತೀವ ಜಾಗರೂಕರಾಗಿರಬೇಕು. ಈಗ ನಿಮ್ಮ ಅದೃಷ್ಟ ಸಂಖ್ಯೆಗಳು 5, 14, 23, 32, 41. ಇವು ನಿಮ್ಮ ಪಾಲಿನ ಅದೃಷ್ಟ ಸಂಖ್ಯೆಗಳಾಗಿವೆ. ಅಲ್ಲದೆ ಪರಿಹಾರಗಳ ವಿಷಯದಲ್ಲಿ ಶಿವನ ಪೂಜೆಯ ಜೊತೆಗೆ ದುರ್ಗಾದೇವಿಯನ್ನು ಆರಾಧಿಸುವುದು ಕೂಡ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಬುಧವಾರದ ದಿನ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಬುಧಗ್ರಹವನ್ನು ಪೂಜಿಸುವುದು ಅನೇಕ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ, ನೀವು ಖಂಡಿತವಾಗಿಯೂ ವಿಷ್ಣು ಸಹಸ್ರನಾಮ ಪಠಿಸಬೇಕು ಮತ್ತು ನಿಮ್ಮ ಶತ್ರುಗಳ ದಾಳಿಯನ್ನು ನಿವಾರಿಸಲು ಹನುಮಾನ್ ಚಾಲಿಸಾವನ್ನು ಸಹ ಪಠಿಸಬೇಕು. ಇದರಿಂದ ಅವರ ಪ್ರಯತ್ನಗಳು ನಿಮಗೆ ತಿರುಗುಬಾಣವಾಗುವುದಲ್ಲದೆ ನಿಮ್ಮ ವೃತ್ತಿಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ನೋಡುತ್ತೀರಿ. ಕೆಲವು ಹೊಸ ಯೋಜನೆಗಳು ಕೂಡ ನಿಮ್ಮನ್ನು ತಲುಪುತ್ತವೆ. ಈ 4 ದಿನಗಳು ಅಂತಹ ವಿಷಯಗಳನ್ನು ಸ್ವೀಕರಿಸಲು ಉತ್ತಮ ಸಮಯ ಎಂಬುದನ್ನು ಮರೆಯಬೇಡಿ. ರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಹೋಗದಿರುವುದು ಶ್ರೇಯಸ್ಕರ. ಈ ದಿನಗಳಲ್ಲಿ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಎಂಬುದನ್ನು ನೆನಪಿಡಿ. ನೀರಿನಿಂದ ತುಂಬಿದ ಮಡಕೆಯನ್ನು ಯಾರಿಗಾದರೂ ದಾನ ಮಾಡಿ. ಹಾಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಗ್ರಹದೋಷಗಳು ಮತ್ತು ಶನಿಯ ಪ್ರಭಾವವು ಸ್ವಲ್ಪ ಕಡಿಮೆಯಾಗುತ್ತದೆ. ಶನಿದೇವರು ನಿಮಗೆ ಅಪಾರ ಆಶೀರ್ವಾದಗಳನ್ನು ನೀಡುತ್ತಾನೆ. ಬಡವರಿಗೆ ಹೊಸ ಚಪ್ಪಲಿಗಳನ್ನು ದಾನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.